ನನ್ನ ತಂಗಿ ಹೇಮಾ ಅಂತಿದ್ದು ಚಿಕ್ಕ ತಂಗಿ, ಬಹಳ ಪ್ರೀತಿಯಾದ ತಂಗಿ. ನಮ್ಗೆ ನಮ್ಮ ತಂದೆಗೆ ತಾಯಿಗೆ 8 ಜನ ಮಕ್ಕಳು. 8 ಜನ ಮಕ್ಕಳಲ್ಲಿ 4 ಜನ ಹೆಣ್ಮಕ್ಳು, 4 ಜನ ಗಂಡು ಮಕ್ಕಳು. ಭಾರತ ಮನೆ ದೊಡ್ಡವರು ಹೆಣ್ಮಕ್ಳು. ಇನ್ನೊಬ್ಬರು ನಮ್ಮ ಅಣ್ಣ ಇದ್ರು. ಈ ಕಿರಿ ತಂಗಿ ಹೇಮಾ ಅಂತ. ಆ ಹೇಮಾ ಅನ್ನೋಳು ನಮ್ಗೆಲ್ಲರಿಗೂ ಕೂಡ ನಮ್ಮ ಗೋವಿಂದರಾಜ್ ಹೇಳ್ದ ಬಹಳ ಪ್ರೀತಿಯ ತಂಗಿ. ಏನೋ ಗೊತ್ತಿಲ್ಲ, ಭಗವಂತ ಬೇಗ ಅವಳನ್ನ ಕರ್ಕೊಂಡ್ಬಿಟ್ಟ. ಇವನ್ಗೆ ನಮ್ಮ ಸಂತೋಷ್ ಮೊದಲಿಂದನೂ ಕೂಡ ಏನಾದ್ರು ಮಾಡಬೇಕು, ಸಾಧನೆ ಮಾಡಬೇಕು ಅಂತ ತುಂಬಾ ಆಸೆ ಇಟ್ಕೊಂಡು ಬಂದಂತ ಸಂತೋಷ್. ನಿಜವಾಗ್ಲೂ ಕೂಡ 4 ನಕ್ಷತ್ರನೇ 4 ನಕ್ಷತ್ರ. ಜೊತೆಗೆ ಕೈ ಜೋಡಿಸ್ತವರು ನಮ್ಮ ಶ್ರೀಯುತ ಡಾಕ್ಟರ್ ಶಿವಪ್ಪನವರು. ಅವ್ರು ನಿಜವಾಗ್ಲೂ ಕೂಡ ಅವ್ರ ಮಗ ಭಾರರಾಜ ವೀರನ್ ಕೇಶವ್, ಯಂಗ್ ಅಂಡ್ ಎನರ್ಜೆಟಿಕ್ ಬಾಯ್. ಅವನು ಕೂಡ ಏನಾದ್ರು ಮಾಡಲೇಬೇಕು, ಸಾಧನೆ ಮಾಡಲೇಬೇಕು ಅಂತ ಹೇಳಿ ನಿರಂತರ ಹೋರಾಟ ಮಾಡ್ಕೊಂಡಿದ್ದಾರೆ. ಅದು ಈ ಕೊನೆ ಇದು 4ನೇ ಚಿತ್ರ ಯುವ ಸರ್ಕಾರ. ಆ ಚಿತ್ರ ನಿರ್ದೇಶಕ ನನ್ನ ತಂಗಿ ಮಗ ಸಂತೋಷ್. ಅದನ್ನು ಕೂಡ ತುಂಬಾ ಕಷ್ಟಪಟ್ಟು ಮಾಡ್ಕೊಂಡು ಬಂದಿದ್ದಾನೆ. ನಿಮ್ಗೆಲ್ಲರಿಗೂ ಪ್ರೇಮ, ಎಲ್ಲರಿಗೂ ಹೆಚ್ಚಾಗಿ ನಿಮ್ಮ ವಿಶ್ವಾಸ, ಪ್ರೋತ್ಸಾಹ ಮುಖ್ಯ ನಮಗೆ. ಯಾಕೆಂದ್ರೆ ನಾವು ನಿರ್ಮಾಪಕರಿದ್ದಾರಲ್ಲ, ಏನಾದ್ರು ಬಿಡದೆ ನನ್ನ ಮಗ ನಿಲ್ಲಿಸಲೇಬೇಕು ಅಂತ ಹೇಳಿ ಹೋರಾಟ ಮಾಡಿಕೊಂಡು ಏನೇ ಖರ್ಚಾಗ್ಲಿ, ಎಷ್ಟೇ ಲಾಸ್ ಆಗ್ಲಿ, ನನಗೆ ನಾವು ಮಾಡಬೇಕು ಅಂತ ಹೇಳಿ ಪಣ ತೊಟ್ಟು ಬಂದಂತ ನಮ್ಮ ನಿರ್ಮಾಪಕರು ಶಿವಪ್ಪನವರು. ಅವ್ರ ಜೊತೆಗೆ ಅವ್ರ ಮಗ, ಕೊನೆಗೆ ನೋಡಿ ಇದೆಲ್ಲ ಒಂದು ಕುಟುಂಬದ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನ್ಸುತ್ತೆ. ನನ್ನ ತಂಗಿ ಮಗ ಸಂತೋಷ್ ಇದನ್ನು ಕೂಡ ಬೇಕಾದಷ್ಟು ಶ್ರಮ ವಹಿಸಿದ್ದಾನೆ. ಈ ಶಿವಮೊಗ್ಗ ತೀರ್ಥಹಳ್ಳಿ ಬಂದಂತ ಹುಡುಗ. ಈಗ ನನ್ನ ತಂಗಿನೂ ಇಲ್ಲ, ನನ್ನ ತಂಗಿ ಗಂಡ ತಂದೆ ಶಿವಾನಂದನು ಕೂಡ ಇಲ್ಲ. ಇವತ್ತು ಎಲ್ಲರೂ ಕಳ್ಕೊಂಡದ್ದು. ಏನೋ ಕಾಲ ಇದ್ದ ಸಮಯ ನಾವು ಅಂತ ಹೇಳ್ತೀವಲ್ಲ, ಕಾಲ ತಕ್ಕನೆ ಬಂದೇ ಬರುತ್ತೆ ಹಾಕತ್ತು. ಹಾಗೆ ಇವತ್ತು ನಾನು ನನ್ನ ತಮ್ಮ ಗೋವಿಂದರಾಜ್ ನಾವು ಸೇರ್ಕೊಂಡು ಇವತ್ತು